ಪಟ ಚಂದ್ರು ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಅಲ್ಲಿ ಒಂದು ಅಡಿಗೆ ಮಾಡ್ಬಿಡೋಣ. ಅದು ಬೆಂಡೆಕಾಯಿ ಫ್ರೈ. ಬೇಳೆ ಸಾರು ಮಾಡ್ಕೊಂಡಾಗ ಈ ತರ ನೀಟಾಗಿ ಕಟ್ ಮಾಡಿ ಒಂದು ಫ್ರೈ ಮಾಡ್ಕೊಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ನೋಡಿ ಹೆಂಗ್ ಮಾಡೋದು ಅಂತ. ಬೆಂಡೆಕಾಯಿನ ಕಟ್ ಮಾಡ್ಬಿಡೋದು. ಬೆಂಡೆಕಾಯಿ ಚೆನ್ನಾಗಿ ತೊಳೆದು ನೀಟಾಗಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಎಲ್ಲ ರೆಡಿಯಾಗಿದೆ. ಈಗ ಇದನ್ನೆಲ್ಲ ತೆಗೆದು ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ನೋಡಿ, ಇದಕ್ಕೆ ಈಗ ಮಸಾಲೆಗಳು ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, ಒಂದು ಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಜೀರಿಗೆ ಪುಡಿ, ಒಂದೇ ಒಂಚೂರು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ. ಈಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿಟ್ಬಿಟ್ಟು, ನೋಡಿ ಅದು ಅರ್ಧ ಗಂಟೆ ಆಯಿತು, ನೆಂದಿದೆ ಚೆನ್ನಾಗಿ. ಇವಾಗ ಈಗ ಇಂಧನ ಆಫ್ ಮಾಡೋಣ. ಆಗ್ಬಿಟ್ಟಿದೆ. ಈಗ ಏನಿದ್ರು ಆಗಿರೋದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ. ನೋಡಿ ಬೆಂಡಿ ಫ್ರೈ ರೆಡಿಯಾಗಿದೆ. ತುಂಬ ನೀಟಾಗಿ ಎಳೆ ಕಾವಿನಲ್ಲಿ ಇಟ್ಕೊಂಡು ಬೇಯಿಸಿ ಕ್ಲೀನಾಗಿ ನೋಡಿ, ಉಪ್ಪು ಖಾರ ಹುಳಿ ನೋಡಿ ಹಿಂಗೆ ಹಾಕೋತಾ ಈಗ. ಸೂಪರ್ ಅಂದರೆ ಸೂಪರ್ ಆಗಿದೆ. ನೀವೆಲ್ಲ ಮಾಡ್ಕೊತೀರಾ ಮನೆಯಲ್ಲಿ ಈ ಥರ ಬೆಂಡಿ ಫ್ರೈನ? ತುಂಬ ಖುಷಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೀವೆಲ್ಲ ಬೇಗ ಮಾಡ್ಕೊತೀರಾ ಅಂತ ಭಾಳ ಆಸೆ ಪಡ್ತೀನಿ. ಮಾಡ್ಕೊಂಬಾದ್ಮೇಲೆ ಒಂದು ಸಲ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ಧನ್ಯವಾದಗಳು. ಈ ಥರ ಅಡುಗೆನ ಬರ್ತೀನಿ, ಖುಷಿಯಾಗಿ ತೋರಿಸ್ತೀನಿ. ಹೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು. ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಅಡುಗೆ ಮಾಡ್ಬಿಡೋಣ. ಅದು ಬೆಂಡೆಕಾಯಿ ಫ್ರೈ. ಬೇಳೆ ಸಾರು ಮಾಡ್ಕೊಂಡಾಗ ಈ ಥರ ನೀಟಾಗಿ ಕಟ್ ಮಾಡಿ ಒಂದು ಫ್ರೈ ಮಾಡ್ಕೊಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ನೋಡಿ ಹೆಂಗ್ ಮಾಡೋದು ಅಂತ. ಬೆಂಡೆಕಾಯಿನ ಕಟ್ ಮಾಡಿಬಿಡೋದು. ಬೆಂಡೆಕಾಯಿ ಚೆನ್ನಾಗಿ ತೊಳೆದು ನೀಟಾಗಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಎಲ್ಲ ರೆಡಿಯಾಗಿದೆ. ಈಗ ಇದನ್ನೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ನೋಡಿ, ಇದಕ್ಕೆ ಈಗ ಮಸಾಲೆಗಳು ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, ಒಂದು ಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಜೀರಿಗೆ ಪುಡಿ, ಒಂದೇ ಒಂಚೂರು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ. ಈಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿಟ್ಬಿಟ್ಟು, ನೋಡಿ ಅದು ಅರ್ಧ ಗಂಟೆ ಆಯಿತು, ನೆಂದಿದೆ ಚೆನ್ನಾಗಿ. ಇವಾಗ ಈಗ ಇಂಧನ ಆಫ್ ಮಾಡೋಣ. ಆಗ್ಬಿಟ್ಟಿದೆ. ಈಗ ಏನಿದ್ರು ಆಗಿರೋದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ. ನೋಡಿ ಬೆಂಡಿ ಫ್ರೈ ರೆಡಿಯಾಗಿದೆ. ತುಂಬ ನೀಟಾಗಿ ಎಳೆ ಕಾವಿನಲ್ಲಿ ಇಟ್ಕೊಂಡು ಬೇಯಿಸಿ ಕ್ಲೀನಾಗಿ ನೋಡಿ, ಉಪ್ಪು ಖಾರ ಹುಳಿ ನೋಡಿ ಹಿಂಗೆ ಹಾಕೋತಾ ಈಗ. ಸೂಪರ್ ಅಂದರೆ ಸೂಪರ್ ಆಗಿದೆ. ನೀವೆಲ್ಲ ಮಾಡ್ಕೊತೀರಾ ಮನೆಯಲ್ಲಿ ಈ ಥರ ಬೆಂಡಿ ಫ್ರೈನ? ತುಂಬ ಖುಷಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೀವೆಲ್ಲ ಬೇಗ ಮಾಡ್ಕೊತೀರಾ ಅಂತ ಭಾಳ ಆಸೆ ಪಡ್ತೀನಿ. ಮಾಡ್ಕೊಂಬಾದ್ಮೇಲೆ ಒಂದು ಸಲ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ.